ಗದಗ ನಗರಕ್ಕೆ ದಿನಾಂಕ 8/8/2026 ಪ್ರಣಯ ರಾಜು ಶ್ರೀನಾಥ್ ಆಗಮನ. ಶೀಲಾ ಪಾಟೀಲ್ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಗಾನಯೋಗಿ ಪಂಡಿತ್ ಪುಟ್ಟರಾಜರ ಊರಲ್ಲಿ ಸಂಗೀತ ಸಂಜೆ ಕಾರ್ಯಕ್ರಮಕ್ಕೆ ಚಲನಚಿತ್ರ ನಟ ಪ್ರಣಯ ರಾಜ್ ಶ್ರೀನಾಥ್ ಆಗಮಿಸುತ್ತಿದ್ದು, ಗದಗ ನಗರದ ಭೀಮಸೇನ್ ಜೋಶಿ ರಂಗಮಂದಿರದಲ್ಲಿ ದಿನಾಂಕ 8/8/2026 ನಡೆಯಲಿದೆ. ಹಾಗಾಗಿ ಗದಗ ಜಿಲ್ಲೆಯ ಜನತೆ ಇದರ ಸದುಪಯೋಗ ಪಡಿಸಿಕೊಳ್ಳಿ ಎಂದು ತಿಳಿಸಿದರು. ಹಾಗೂ ಇದರ ಕಾರ್ಯಕ್ರಮದಲ್ಲಿ ಜಿ ಕನ್ನಡ ಖ್ಯಾತಿಯ ವಾದಕ ಆಗಮಿಸುತ್ತಿದ್ದು, ಹಾಗೂ ಎಲ್ಲ ಹಾಡುಗಾರರು ಉತ್ತರ ಕರ್ನಾಟಕದ ಪ್ರತಿಭೆಗಳು ಇರುತ್ತಾರೆ. ಹಾಗಾಗಿ ಅಂತ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಲು ಸಂಜೆ 4 ಗಂಟೆಗೆ ಬನ್ನಿ ಎಂದು ವಿನಂತಿಸಿದರು. ಬ್ಯೂರೋ ರಿಪೋರ್ಟ್ NKSTV4. ಕ್ಯಾಮರಾಮನ್ ಜಗದೀಶ್ ಶೆಟ್ಟಿ, ಅಶೋಕ್ ಹುಗಾರ್, ಗದಗ. ಗಾನಲಹರಿ ಸಾಂಸ್ಕೃತಿಕ ಕಲಾ ಸಂಸ್ಥೆ ಹಾವೇರಿ ಹಾಗೂ ಅಜಯ್ ಮ್ಯೂಸಿಕಲ್ ಅಕಾಡೆಮಿ ಕೊಪ್ಪಳ, ಈ ಎರಡೂ ಒಂದು ಸಂಸ್ಥೆ ವತಿಯಿಂದ ಮುಂಬರುವ 8ನೇ ತಾರೀಕು ಶನಿವಾರ 4 ಗಂಟೆಗೆ ಇದೇ ಗದಗ ನಗರದಲ್ಲಿ ಭೀಮಸೇನ್ ಜೋಶಿ ಕಲಾಮಂದಿರ ರಂಗಮಂದಿರದಲ್ಲಿ ಒಂದು ಸಂಗೀತ ಸಂಜೆ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ಪ್ರಣಯ ರಾಜ ಶ್ರೀನಾಥ್ ಅವರು ಆಗಮಿಸ್ತಾ ಇದ್ದಾರೆ. ಕನ್ನಡ ಚಿತ್ರರಂಗದ ಒಂದು ದಿಗ್ಗಜ ನಟರಾದ ಶ್ರೀನಾಥ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರ ಉಪಸ್ಥಿತಿಯಲ್ಲಿ ಅವರ ನಟಿಸಿರುವಂತಹ ಏನು ಒಳ್ಳೊಳ್ಳೆ ಒಂದು ಚಿತ್ರಗೀತೆಗಳು ಏನಿದಾವೋ ಅದನ್ನ ನಾನು ಅವರ ಉಪಸ್ಥಿತಿಯಲ್ಲಿ ನಮ್ಮ ಒಂದು ತಂಡ ಪ್ರಸ್ತುತಪಡಿಸಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಗದಗ ಎಲ್ಲಾ ಒಂದು ಜನತೆಯನ್ನ ನಾವು ಇನ್ವೈಟ್ ಮಾಡ್ತೀವಿ. ಏನು ಉದ್ದೇಶ ಕಾರ್ಯಕ್ರಮದ ಉದ್ದೇಶ ಬಂದು ಇತ್ತೀಚೆಗೆ ಒಂದು ಹಳೆಯ ಚಲನಚಿತ್ರ ಗೀತೆಗಳನ್ನ ಕೇಳೋದು ಆಮೇಲೆ ಹಾಡೋದು ಕಡಿಮೆ ಆಗಿದೆ. ಜನರಲ್ಲಿ ಅದು ಒಂದು ಸಂಗೀತದ ಒಂದು ಅಭಿರುಚಿ ಕಡಿಮೆ ಆಗ್ತಾ ಇದೆ. ಆ ಒಂದು ಉದ್ದೇಶದಿಂದ ನಾವೊಂದು ಈ ಹಳೆಯ ಒಂದು ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ಸಂಗೀತ ಯಾವ ಕರೋಕೆ ಇಲ್ಲ ಸರ್, ಎಲ್ಲ ಕಂಪ್ಲೀಟ್ ಆಗಿ ನುಡಿಸಿ ಹಾಡ್ತಾರೆ ಸರ್. ಜಿ ಕನ್ನಡ ಒಳ್ಳೆ ಚಾನಲ್ ಅಲ್ಲಿ ಕೆಲಸ ಮಾಡೋದು ನುಡಿತ ವಾದ್ಯಗಾರ ಬರ್ತಾರೆ ಸರ್. ಎಲ್ಲ ನುಡಿಸಿ ಹಾಡ್ತಾರೆ ಸರ್. ಯಾವ್ದು ಕರೋಕೆ ಟ್ರ್ಯಾಕ್ ಯಾವ್ದು ಯೂಸ್ ಮಾಡೋದು. ಅದೇನ ಪೇಮೆಂಟ್ ಟಿಕೆಟ್ ಏನಾದ್ರು ಉಚಿತ ಇದೆ? ಪ್ರವೇಶ ಹಾ ಸರ್, ಪ್ರವೇಶ ಆಕ್ಚುಲಿ ಉಚಿತನೇ ಇದೆ ಸರ್. ಸ್ವಲ್ಪ VIP ಪಾಸಸ್ ಅಂತ ಮಾಡಿ ಸರ್. ಸ್ವಲ್ಪ ಎಲ್ಲ VIP ಮಂದಿಗೆ ಇವಾಗ ನಮ್ಮ ಕಾರ್ಯಕ್ರಮ ಮಾಡೋದಕ್ಕೆ ಯಾರು ಸಪೋರ್ಟ್ ಮಾಡ್ತಿರಲ್ಲ ಅವ್ರು ಒಂದ್ ಸ್ವಲ್ಪ ಸೀಟ್ ಗಳ ರಿಸರ್ವ್ ಇಡೋ ಸಲುವಾಗಿ ಒಂದಷ್ಟು VIP ಪಾಸ್ ಅಂತ ಮಾಡಿದ್ವಿ ಸರ್. ಅದಕ್ಕೆ ಎಷ್ಟು ಅಮೌಂಟ್? 4 ಲೈನ್ಸ್ ಒಂದಷ್ಟು ರಿಸರ್ವ್ ಮಾಡಿದ್ವಿ. ಎಲ್ಲರಿಗೂ ಮುಕ್ತ ಅವಕಾಶ. ಅದೆಷ್ಟು ಅಮೌಂಟ್ ಇದು ಮಾಡಿದ್ರಿ ಸರ್? ಅದು ಸ್ವಲ್ಪ 500 ರೂಪಾಯಿಗಳ ಒಂದು ಪಾಸ್ ಅಂದ್ರೆ VIP ಪಾಸ್. 500 ರೂಪಾಯಿ ಕೊಟ್ಟು ಪಾಸ್ ತಗೋಬೇಕು VIP. ಈಗ ನಾವು ಇದನ್ನ ಮಾಡಕ್ ಏನ್ ಸೋರ್ಸ್ ಬೇಕಲ್ಲ, ಅದ ಅವ್ರ ಹತ್ರ ಹೋದಾಗ ಅವರು ಈ ತರ ನಮ್ಗೆ ಸಹಾಯ ಮಾಡ್ತಾರಲ್ಲ, ಅವ್ರು ಬಂದಾಗ ಅವ್ರಿಗೆ ಕುತ್ಕೊಳ್ಳೋಕ್ ಕಷ್ಟ ಆಗ್ಬೋದು. ಯಾಕಂದ್ರೆ ನಮ್ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿರ್ತಾರೆ. ಅವ್ರಿಗೂ ಇರ್ಲಿ ಅಂತಂದ್ರೆ ಮುಂದ್ಗಡೆ ಅವ್ರನ್ನ ಸ್ವಲ್ಪ ಸೀಟ್ ರಿಸರ್ವ್ ಮಾಡ್ತಿದ್ವಿ ಅಷ್ಟೇ. ಆ ಒಂದು ಉದ್ದೇಶಕ್ಕೆ VIP ಪಾಸ್ ಅಂತ ಮಾಡಿದ್ವಿ. ಇನ್ನೂ ಒಂದು ಶ್ರೀನಾಥ್ ಅವ್ರು ಕರೆಯುವ ಮುಖ್ಯ ಉದ್ದೇಶ ಅಂದ್ರೆ, ಈಗ ಹಲವಾರು ಹಿಂದೆ ಹಳೆಯ ಚಲನಚಿತ್ರ ಹಿರಿಯ ನಟರಲ್ಲಿ ಈಗ ಇರೋರು ಶ್ರೀನಾಥ್ ಒಬ್ರು, ಅನಂತನಾಗ್ ಒಬ್ರು. ಈ ತರ ಅವ್ರನ್ನ ಕರೆಸ್ಬಿಟ್ಟು ಅವ್ರದ್ದು ಒಂದು ಗೀತೆಗಳನ್ನ ಒಂದು ಸೆಲೆಬ್ರೇಷನ್ ಮಾಡೋಣ ಅನ್ನೋ ಒಂದು ಉದ್ದೇಶ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇದೆ ಸರ್. ಉತ್ತರ ಕರ್ನಾಟಕದಲ್ಲಿ ಆಕ್ಚುಲಿ ಅವ್ರನ್ನ ಸಂಗೀತ ಕಾರ್ಯಕ್ರಮಕ್ಕೆ ಅಂತ ಕರೆಸ್ತಾ ಇರೋದು ಇದು ಮೊದಲನೇ ಸರಿ ಉತ್ತರ ಕರ್ನಾಟಕಕ್ಕೆ ಬರ್ತಾ ಇರೋದು. ಬೇರೆ ಈವೆಂಟ್ಸ್ ಬಂದಾರ ಸರ್, ಬಟ್ ಈ ತರ ಅವ್ರದೇ ಸ್ಪೆಷಲ್ ಕಾರ್ಯಕ್ರಮ ಮಾಡ್ತಿರೋದು ಫಸ್ಟ್ ಟೈಮ್ ಸರ್. ಅದು ನಮ್ಮ ಅಜ್ಜಾರ್ದು ಊರು ಕವಾಯಿಗಳು ಒಂದು ಆಶೀರ್ವಾದ ಸಿಗ್ಲಿ ನಮಗೆ, ನಮ್ಮ ಸಂಸ್ಥೆಯ ನಮಗೆ ಎಲ್ಲ ಸಿಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಗದಗ್ನಲ್ಲಿ ಆಯೋಜನೆ ಮಾಡಿ. ಒಳ್ಳೆ ರೆಸ್ಪಾನ್ಸ್ ಇದೆ ಸರ್. ಕಾರ್ಯಕ್ರಮಕ್ಕೆ ಚೆನ್ನಾಗಿದೆ ರೆಸ್ಪಾನ್ಸ್, ಎಲ್ಲ ಬಹಳ ಚೆನ್ನಾಗಿ ಬರ್ತಾ ಇದೆ ಎಲ್ಲ ಗದಗ ಜನರಿಂದ. ಎಲ್ಲಾ ಜನತೆನೂ ಬಂದು ನಮ್ಮ ಕಾರ್ಯಕ್ರಮವನ್ನ ವೀಕ್ಷಿಸಿ ನಮಗೆ ಪ್ರೋತ್ಸಾಹಿಸಬೇಕಂತ ನಾನು ಕೇಳ್ಕೊಡ್ತೀನಿ. ಈ ಮುಖಾಂತರ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಾವು ವಿನಂತಿ ಮಾಡ್ಕೊಳ್ತೀವಿ, ತಾವು ಬಂದ ಕಾರ್ಯಕ್ರಮ ವೀಕ್ಷಣೆ ಮಾಡಿ ನಾವು ಸಪೋರ್ಟ್ ಮಾಡ್ಬೇಕಂತ ನಮ್ಮಲ್ಲಿ ಕೇಳ್ಬೋದು. ಮುಂದ್ಗಡೆ ಒಂದು ಅವಕಾಶ ಮಾಡ್ಕೊಡ್ತೀವಿ ಸರ್. ಮುಂದ್ಗಡೆ ಏನ ಸೀಟ್ಸ್ ಎಲ್ಲ ಅರೇಂಜ್ ಮಾಡ್ಕೊಡ್ತೀವಿ ಸರ್. ಮಾಧ್ಯಮ ಮಿತ್ರರಿಗೆಲ್ಲ ಸಪ್ರೇಟ್ ಆಗಿ ಚೇರ್. ಓಕೆ, ಥ್ಯಾಂಕ್ ಯು.